ಹಾಯ್ ಆತ್ಮೀಯ ನನ್ನ ನೆಚ್ಚಿನ ಅಭ್ಯರ್ಥಿಗಳೇ, ಈಗಾಗಲೇ CISF ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿದ್ರಿ. ಅದೇ ರೀತಿಯಾಗಿ 15/9 ಏನಾಯ್ತಪ್ಪ ಅಂದ್ರೆ ಅಲ್ಲಿ ಫಿಸಿಕಲ್ ಟೆಸ್ಟ್ಗಳು ಸಹಿತ ಪ್ರಾರಂಭವಾದವು. ಇನ್ನು ನೆಕ್ಸ್ಟ್ ಏನೇನಾಯ್ತಪ್ಪ ಅಂದ್ರೆ ಇಲ್ಲಿ ಟ್ರೇಡ್ ಟೆಸ್ಟ್ ಅದ, ಆಮೇಲೆ ಎಕ್ಸಾಮ್ ಅದ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದ, ಆಮೇಲೆ ಮೆಡಿಕಲ್ ಅದ, ಆಮೇಲೆ ಫೈನಲ್ ಮೆರಿಟ್ ಅದ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಸರ್ ಈಗಾಗಲೇ ಏನಪ್ಪ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ CISF ಡ್ರೈವರ್ ಫಿಸಿಕಲ್ 2025 ಆನ್ಲೈನ್ ಅರ್ಜಿಯನ್ನು ಹಾಕಿದ್ದಾರೆ ಅಭ್ಯರ್ಥಿಗಳು. ಅಂಥ ಅಭ್ಯರ್ಥಿಗಳಿಗೆ ಈಗ ಹೈಟ್ ಎಷ್ಟು ಇದ್ದವ್ರನ್ನ ಹಾಕಿರಪ್ಪ ಅಂದರೆ ಇಲ್ಲಿ ನೀವು ನೋಡ್ತಾ ಇದ್ರಿ. ಇವಾಗ ಎಷ್ಟಪ್ಪ ಅಂದರೆ 167 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರ ಇರ್ತಕ್ಕಂಥವ್ರು. ಅದೇ ರೀತಿಯಾಗಿ ಚೆಸ್ಟ್ ಅಂದರೆ 80ಇಂದ 85, 80 ವಿಸ್ತಾರ ಮಾಡಿದಾಗ 85. ಅದೇ ರೀತಿಯಾಗಿ ವೇಟ ಹೈಟ್ ತಕ್ಕಂತೆ ವೇಟ್ ಇತ್ತು. ಅದೇ ರೀತಿಯಾಗಿ ಫಿಸಿಕಲ್ ಏನೇನಿತ್ತಪ್ಪ ಅಂದರೆ CISF ಕಾನ್ಸ್ಟೇಬಲ್ ಅಂದ್ರೆ ಮುಂದೆ ಸಹಿತ ಹೋಗ್ತಕ್ಕಂಥ ಅಭ್ಯರ್ಥಿಗಳು. ನಾವು ಡ್ರೈವರ್ ಆಗಬೇಕು, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ನಾವು ಕಾನ್ಸ್ಟೇಬಲ್ ಆಗಬೇಕು ಅಂತಕ್ಕಂಥ ಕನಸನ್ನು ಹೊತ್ತಂಥ ಅಭ್ಯರ್ಥಿಗಳು ಮುಂದೆ ಇನ್ನು ಕೆಲವೇ ದಿನದಲ್ಲಿ ಮತ್ತೆ ಹೊಸ ಆನ್ಲೈನ್ ಅರ್ಜಿಯನ್ನು ಕರೀಲಿದ್ದಾರೆ. ಯಾಕಂದರೆ ಈಗಾಗಲೇ ಕರೆದಂಥ ಸೀಟ್ಗಳನ್ನ ಈಗ ತುಂಬಿಕೊಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಏನಿತ್ತಪ್ಪ ಅಂದ್ರೆ ಇಲ್ಲಿ 800 ಮೀಟರ್ ರನ್ನಿಂಗವನ್ನು ಟೈಮಿಂಗ್ ಎಷ್ಟಿತ್ತು? 3 ನಿಮಿಷ 15 ಸೆಕೆಂಡ್ನಾಗ ಓಡಿ ಪೂರ್ಣ ಮಾಡಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಲಾಂಗ್ ಜಂಪನ್ನು ನೋಡ್ತಾ ಇದ್ರಿ, ಅದು 11 ಫೂಟ 3 ಚಾನ್ಸ್ನಾಗ ಜಿಗಿದು ಪಾಸ್ ಮಾಡಬೇಕು. ಅದೇ ರೀತಿಯಾಗಿ ಹೈ ಜಂಪ್ ಎಷ್ಟಿತ್ತಪ್ಪ ಅಂದರೆ 3 ಫೂಟ್ 6 ಇಂಚ್ ಹೈ ಜಂಪ್ ಇತ್ತು. ಇದು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಇತ್ತು. ಅಭ್ಯರ್ಥಿಗಳೇ ಈಗಾಗಲೇ ಇವುಗಳನ್ನೆಲ್ಲ ಪಾಸ್ ಮಾಡಿದರೆ ನೀವು ಹೈಟ ವೇಟ ಚೆಸ್ಟ್ ಆಗಿದೆ, ಆಮೇಲೆ 800 ಮೀಟರ್ ರನ್ನಿಂಗು, ಲಾಂಗ್ ಜಂಪು, ಹೈ ಜಂಪು ಸಹಿತ ನೀವು ಪಾಸ್ ಮಾಡಿದಿರಿ. ಇನ್ನು ನೆಕ್ಸ್ಟ್ ಇರೋದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಟ್ರೇಡ್ ಟೆಸ್ಟ್. ಅಭ್ಯರ್ಥಿಗಳೇ ಟ್ರೇಡ್ ಟೆಸ್ಟ್ ಭಾಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ನಿಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ಮಂಜುನಾಥ್ ಮೋಟರ್ ಡ್ರೈವಿಂಗ್ ಸ್ಕೂಲ್ ಅದ, ಆದ್ದರಿಂದ ಟ್ರೇಡ್ ಟೆಸ್ಟ್ ಬಗ್ಗೆ ನೀವು ಹೇಳಿಕೊಡ್ರಿ ಸರ್ ಅಂತೇಳಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಫೋನ್ ಮಾಡ್ತಾಯಿದ್ರಿ. ಸರ್ ನಮ್ಮದು ಫಿಸಿಕಲ್ ಪಾಸ್ ಆಗಿದೆ, ನೆಕ್ಸ್ಟ್ ಟ್ರೇಡ್ ಟೆಸ್ಟ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಅಂತೀರಿ ಅಭ್ಯರ್ಥಿಗಳಿಗೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರಾದರೂ ಅಂದರೆ ಹೊಸದಾಗಿ ಮುಂದೆ ಏನು ಕಾಲ್ಫಾರ್ಮ್ ಮಾಡ್ತಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟಾಗಿ ಡಾಕ್ಯುಮೆಂಟ್ಗಳು ಸಹಿತ ಏನೇನು ಅವಶ್ಯಕತೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಹಿತ ಚೆಕ್ ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ, ಡಾಕ್ಯುಮೆಂಟ್ ಬಗ್ಗೆನೂ ಗೊತ್ತಿರಬೇಕು. ಮೊದಲನೇದು ಏನಪ್ಪ ಅಂದರೆ ಎಜುಕೇಷ್ನಲ್ ಸರ್ಟಿಫಿಕೇಟ್ ಅಂದರೆ 10ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು CISF ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಈಗಾಗಲೇ ಸಲ್ಲಿಸಿದ್ದೀರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ಗಳು ಸಹಿತ ನಿಮ್ಮ ಹತ್ತಿರ ಇರಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ಅದೇ ರೀತಿಯಾಗಿ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅಂದರೆ ಆಮೇಲೆ 10th ಪಾಸ್ ಆದಂಥ ಅಭ್ಯರ್ಥಿಗಳು, ಆಮೇಲೆ HMV ಮತ್ತು LMV ಮೋಟರ್ ಸೈಕಲ್ ವಿತ್ ಗೇರ್ ಡ್ರೈವಿಂಗ್ ಲೈಸೆನ್ಸ್, ಆಮೇಲೆ ಹೆವಿ ಲೈಸೆನ್ಸ್, ಇಲ್ಲಿ 2 ವೀಲರು 4 ವೀಲರು, ಆಮೇಲೆ ಹೆವಿ ಲೈಸೆನ್ಸು ಎಲ್ಲ ಲೈಸೆನ್ಸನ್ನು ಹೊಂದಿರಬೇಕು. ಅಂಥ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಇಲ್ಲಿ ಅವಕಾಶ ಇತ್ತು. ಇಲ್ಲಿ SC ST OBC EWS ಅದೇನು ಸರ್ಟಿಫಿಕೇಟ್ ನಿಮ್ಮ ಇರ್ತಾವೆ, ಕಾಸ್ಟ್ದು OBC ಯಾವ ಇರ್ತಾವೆ, ಜನರಲ್ ಯಾವ ಇರ್ತಾವೆ, ಆ ಸರ್ಟಿಫಿಕೇಟನ್ನು ಸಹಿತ ನೀವು ತೆಗಿಸಿಟ್ಕೋಬೇಕಾಗ್ತದೆ. ಇಲ್ಲಿ ಹೆವಿ ಆಮೇಲೆ ಹೆವಿ ಮೋಟ್ರ್ ವೆಹಿಕಲ್ದು ಇರಬೇಕು, ಆಮೇಲೆ LMVನೂ ಸಂಬಂಧಪಟ್ಟ ಹಾಗೆ ಲೈಸೆನ್ಸನ್ನು ಹೊಂದಿರಬೇಕು ಅಭ್ಯರ್ಥಿಗಳು. ಇದು ನಿಮ್ಗೆ ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವು ಮುಂದಿನ ಪೇಜಿಗೆ ಹೋಗೋಣ ಅಭ್ಯರ್ಥಿಗಳೇ. ಇಲ್ಲಿ ನೀವು ಗಮನಿಸ್ಬೋದು ಅಭ್ಯರ್ಥಿಗಳೇ, ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಯಾವ ರೀತಿ ಟ್ರೇಡ್ ಟೆಸ್ಟ್ ನಡೀತದೆ. ಟ್ರೇಡ್ ಟೆಸ್ಟ್ ಭಾಳ ಇಂಪಾರ್ಟೆಂಟ್. ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರೋದು, ಸರ್ ಟ್ರೇಡ್ ಟೆಸ್ಟ್ ಬಗ್ಗೆ ನಮಗೆ ಮಾಹಿತಿ ನೀಡ್ರಿ ಅಂತ ಹೇಳ್ತಾ ಇದ್ರಿ. ಹಾಗಾದರೆ ಅಭ್ಯರ್ಥಿಗಳೇ ಟ್ರೇಡ್ ಟೆಸ್ಟ್ ಬಗ್ಗೆ ಮೊದಲು ಇದನ್ನು ಹೇಳ್ಕೊಂಡು ನಾನು ಅಲ್ಲಿ ಬರ್ತೀನಿ. ಫಸ್ಟ್ ಏನಪ್ಪ ಅಂದ್ರೆ ಟ್ರೇಡ್ ಟೆಸ್ಟ್ ಇರ್ತದೆ, ಅದನ್ನು ನಿಮ್ಗೆ ತಿಳಿಸ್ಕೊಡೋಣ. ಎಲ್ಲರೂ ನೀವು ಕಾತರದಿಂದ ಕಾಯ್ತಾ ಇರ್ತಕ್ಕಂಥದ್ದು ಏನು ರೀ, ಗಾಡಿಯನ್ನು ಯಾವ ರೀತಿ ಹೊಡಿಬೇಕು ಸರ್, ಅಲ್ಲಿ ಯಾವ ರೀತಿ ಮಾರ್ಕ್ ಇರ್ತಾವೆ ಅನ್ನೋದನ್ನು ನೀವು ಕೇಳ್ತಾ ಇದ್ರಿ ಅಭ್ಯರ್ಥಿಗಳೇ. ಇಲ್ಲಿ ನಿಮ್ಗೆ ಜಾಗ ಕ್ಲಿಯರಾಗಿ ಎಲ್ಲಿ ಕಾಣಿಸ್ತದೆ ನೋಡ್ತಾ ಇದ್ದೀನಿ. ಬಹುಶಃ ಇಲ್ಲಿ ನಾ ಮಾರ್ಕ್ ಮಾಡಿದ್ರೆ ಕಾಣಿಸ್ಬೋದು ಅನ್ನಿಸ್ತದೆ. ಇಲ್ಲಿ ನಿಮ್ಗೆ ಗೊತ್ತಿರಬೇಕು H ಅಂತೇಳಿಕ್ಷಿಂದ ಮಾರ್ಕಿಂಗ್ ಇರ್ತದೆ. H ಬಹುಶಃ ನಿಮ್ಗೆಲ್ಲರಿಗೂ ಕಾಣಿಸಾಯ್ತು ನಾನು ಅನ್ಕೋತೀನಿ. H ಮಾರ್ಕಿಂಗ್ ಇರ್ತದೆ. ಗಾಡಿಯನ್ನು ಹೊಡಿಬೇಕು. ಗಾಡಿ ಹೊಡಿಬೇಕಾದ್ರೆ ಯಾವ ರೀತಿ ಇರಬೇಕಪ್ಪ ಅಂದ್ರೆ ನೀವು ಹೆವಿ ಲೈಸೆನ್ಸ್ ಇದ್ದವರಿಗೆ ಮಾತ್ರ ಅವಕಾಶ ಇದೆ. ನಿಮ್ಗೆ ಗೊತ್ತಿರಲಿ, ಹೆವಿ ಲೈಸೆನ್ಸ್ ಹೊಂದಿದಂಥ ಅಭ್ಯರ್ಥಿಗಳು ಈಗಾಗಲೇ ಫಿಸಿಕಲ್ ಪಾಸ್ ಮಾಡ್ಯಾರ. ಈಗ ನೆಕ್ಸ್ಟ್ ಟ್ರೇಡ್ ಟೆಸ್ಟ್ ಅದ. ಹಾಗಾದರೆ ಯಾವ ರೀತಿ H ಮಾರ್ಕ್ ಇರ್ತದೆ, ನೀವು ಗಾಡಿ ಯಾವ ರೀತಿ ಹೊಡಿಬೇಕು ನೋಡಿರಿ. ಫಸ್ಟ್ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇಟ್ಕೊಂಡು ಇದು ಇಲ್ಲಿಂದ ಗಾಡಿಯನ್ನು ಸ್ಟಾರ್ಟ್ ಮಾಡ್ತೀರಿ. ಈ ರೀತಿಯಾಗಿ ಲಕ್ಷ ಕೊಟ್ಟು ನೋಡಬೇಕು. ಈ ರೀತಿಯಾಗಿ ಏನಪ್ಪ ಅಂದರೆ ಗಾಡಿಯನ್ನು ಹೊಡ್ಕೊಂಡು ಹೋಗ್ತೀರಿ. ಇಲ್ಲಿ ಹೋಗಿ ಮತ್ತೆ ರಿವರ್ಸ್ ಈ ರೀತಿ ಬರಬೇಕು. ಇಲ್ಲಿಂದ ರಿವರ್ಸ್ ಈ ರೀತಿ ಹೋಗ್ಬೇಕು. ಆಮೇಲೆ ಮತ್ತೆ ಕೆಳಗಡೆ ಈ ಕಡೆ ಬರಬೇಕು. ಮತ್ತೆ ಏನು ಮಾಡಬೇಕು ಅಂದರೆ ಮೇಲೆ ಹೋಗಬೇಕು. ಮೇಲೆ ಹೋಗಿ ಅಲ್ಲಿಂದ ಮತ್ತೆ ರಿವರ್ಸ್ ಬಂದು ಇಲ್ಲಿ ಗಾಡಿಯನ್ನು ತರಬೇಕು
ಅಭ್ಯರ್ಥಿಗಳಿಗೆ ಎಚ್ ಮಾರ್ಕ್ ಒಳಗೆ ಯಾವ ರೀತಿ ನೀವು ಗಾಡಿ ಹೊಡಿದು ಮತ್ತೊಂದು ಸಲ ಲಕ್ಷ ಕೊಟ್ಟು ನೋಡಿರಿ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ರೀ. ಇಲ್ಲಿಂದ ಫಸ್ಟ್ ಏನು ಮಾಡ್ತೀರಿ, ಮೇಲ್ಗಡೆ ಹೋಗ್ತೀರಿ ಈ ರೀತಿ, ಇಲ್ಲಿಂದ ಹೋಗಿ ಇಲ್ಲಿಂದ ರಿವರ್ಸ್ ಬರ್ತೀರಿ, ಬಂದು ಮತ್ತು ಇಲ್ಲಿ ಈ ರೀತಿ ರಿವರ್ಸ್ ಹೋಗಿ ಮತ್ತು ಇಲ್ಲಿ ರಿವರ್ಸ್ ಬರ್ತೀರಿ, ಇಲ್ಲಿಂದ ಮತ್ತೆ ಸ್ಟೇಟ್ ಹೋಗ್ತೀರಿ, ಮತ್ತು ಇಲ್ಲಿಂದ ರಿವರ್ಸ್ ಬಂದು ಇಲ್ಲಿ ರಿವರ್ಸ್ ಬಂದು ಇಲ್ಲಿಂದ ರಿವರ್ಸ್ ಬಂದು ಇಲ್ಲಿ ನಿಲ್ಲಿಸಬೇಕು. ಇದು ಎಚ್ ಮಾರ್ಕ್. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಯಾಕಂದ್ರೆ ಭಾಳಷ್ಟು ಜನ ಅಭ್ಯರ್ಥಿಗಳು ಟ್ಯಾಕ್ಟರ್ ನಡೆಸ್ತಾ ಇರ್ತೀರಿ. ಟ್ಯಾಕ್ಟರ್ ಅಂದ್ರೆ ಮುಂದಿನ ಗಾಲಿಗಳು ಕಾಣಿಸ್ತಿರ್ತಾವೆ. ಒಮ್ಮೆ ಟೇರಿಂಗ್ ಹಿಡ್ಕೊಂಡು ಹಿಂಗೆ ಹಿಂದೆ ಹೊಳ್ಳಿ ನೋಡ್ತಿರ್ತೀರಿ, ಈ ಕಡೆನೂ ಹಿಂಗೆ ನೋಡ್ತಿರ್ತೀರಿ. ಇಲ್ಲಿ ಆ ರೀತಿ ಅಲ್ಲ. ಟ್ರೇಡ್ ಟೆಸ್ಟ್ ಅಂದರೆ ನೀವು ಪರ್ಫೆಕ್ಟ್ ಅದ ರೀ ಅಂದ್ರೆ ಮಾತ್ರ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಯಾಕಂದ್ರೆ ಟ್ರೇಡ್ ಟೆಸ್ಟ್ ಭಾಳ ಇಂಪಾರ್ಟೆಂಟ್. ಇಲ್ಲಿ ಏನಪ್ಪ ಅಂದರೆ ಇಂಪಾರ್ಟೆಂಟ, ನೀವು ಎರಡೂ ಕನ್ನಡಿ ಅಂದರೆ ಮಿರರ್ಗಳನ್ನ ಕರೆಕ್ಟಾಗಿ ಇಟ್ಕೋಬೇಕು. ಮಿರರ್ ಹಿಂಗೆ ನೋಡ್ರೆ ಸಾಕ್ರಿ, ಈ ಕಡೆ ಬರೀ ಮಿರರ್ ಮೇಲೆ ನೀವು ಮುಂದೆ ಹೋಗ್ಬೇಕು ರೀ, ಹಿಂದೆ ರಿವರ್ಸ್ನ ಬರಬೇಕು. ಬರೀ ಮಿರರ್ ಮೇಲೆ ಗೊತ್ತಾಗಬೇಕು. ಆಮೇಲೆ ನೀವು ಅತಿಯಾಗಿ ರೇಸ್ ಮಾಡಾಕೈತ್ರಿ ಅಂದ್ರೆ ಅದು ಗೊತ್ತಾಗ್ತದೆ. ಯಾರು ಪರ್ಫೆಕ್ಟ್ ಡ್ರೈವರ್ ಇರ್ತಾರೆ ಅಂಥವ್ರು ರೇಸ್ ಅತಿಯಾಗಿ ಮಾಡೋದಿಲ್ಲ. ಅಲ್ಲಿ ಗಾಡಿಗಳು ಏನು ಮಾಡ್ತಾರಪ್ಪ ಅಂದ್ರೆ ದೊಡ್ಡ ಗಾಡಿಗಳನ್ನ ನಿಮ್ಗೆ ಕೊಡ್ತಾ ಇರ್ತಾರೆ, ಅಲ್ಲಿ ಕರೆಕ್ಟಾಗಿ ಗಾಡಿಯನ್ನು ಹೊಡಿಬೇಕು. ಇದು ಎಚ್ ಆಯ್ತು ರೀ. ಇನ್ನು ನೆಕ್ಸ್ಟ್ ಬರೋದು ಏನಪ್ಪ ಅಂದರೆ ಎಲ್. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ನೆಕ್ಸ್ಟ್ ಬರೋದು ಏನಪ್ಪ ಅಂದರೆ ಎಲ್ ಮಾರ್ಕವಾಗಿ ನೀವು ಹೋಗಬೇಕು. ಹಾಗಾದರೆ ಯಾವ ರೀತಿ ಹೋಗ್ಬೇಕು ಸರ್ ಅಂದಾಗ ನಿಮ್ಗೆ ಗೊತ್ತಿರಲಿ, ಫಸ್ಟ್ ಈ ಕಡೆಯಿಂದನೇ ಬಿಡ್ಬೋದು ರೀ, ಈ ಕಡೆಯಿಂದನೇ ಬಿಡ್ಬೋದು ಅಥವಾ ಈ ಕಡೆಯಿಂದ ಬಿಡ್ಬೋದು. ಈ ಕಡೆಯಿಂದ ಬಿಟ್ರಪ್ಪ ಅಂದ್ರೆ ಮೊದಲು ಈ ರೀತಿ ಹೋಗ್ತೀರಿ, ಆಮೇಲೆ ಮೇಲೆ ಹೋಗ್ತೀರಿ, ಮತ್ತೆ ರಿವರ್ಸ್ ಬರ್ಬೇಕು ರೀ, ಇಲ್ಲಿಂದ ಮತ್ತೆ ರಿವರ್ಸ್ ಬಂದು ಇಲ್ಲಿ ರಿವರ್ಸ್ ಬಂದು ಇಲ್ಲಿ ತಂದು ತರಬೇಕು. ಇದು ಎಲ್ ಮಾರ್ಕ್ ರೀ. ಎಚ್ ಮಾರ್ಕ ಮತ್ತು ಎಲ್ ಮಾರ್ಕ ಭಾಳ ಇಂಪಾರ್ಟೆಂಟ್ ಇರ್ತಾವೆ. ಒಂದೊಂದು ಕಡೆ ಎಸ್ ಮಾರ್ಕು ಕೊಟ್ಟಿರ್ತಾರೆ, ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಎಸ್ ಮಾರ್ಕು ಕೊಟ್ಟಿರ್ತಾರೆ. ಎಸ್ ಮಾರ್ಕ್ದಲ್ಲಿ ನೀವು ಗಾಡಿಯನ್ನು ನಡೆಸಬೇಕಾಗ್ತದೆ. ಇನ್ನು ಕೆಲವೊಂದು ಕಡೆ ಏನು ಕೊಡ್ತಾರೆ, ಆಯ್ ಮಾರ್ಕ್ಗಳನ್ನ ಕೊಡ್ತಾರೆ. ಆಯ್ ಮಾರ್ಕ್ ಇದ್ದಾಗೂ ಸಹಿತ ನೀವು ಗಾಡಿಯನ್ನು ಮುಂದೆ ಹೋಗಬೇಕು, ಆಮೇಲೆ ರಿವರ್ಸ್ ತರಬೇಕು. ನಿಮಗೆ ಎಚ್ ಕೊಡ್ಬೋದು, ಎಲ್ ಕೊಡ್ಬೋದು, ಎಸ್ ಕೊಡ್ಬೋದು, ಆಯ್ ಕೊಡ್ಬೋದು. ನೀವು ಫ್ರಂಟು ಹೋಗ್ಬೇಕು, ಆಮೇಲೆ ಹಿಂದೆ ಬರಬೇಕು, ಕರೆಕ್ಟಾಗಿ ಬರಬೇಕು. ಅಂದಾಗ ಮಾತ್ರ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಪಾಸ್ ಮಾಡ್ತಾರೆ. ಆಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಅಭ್ಯರ್ಥಿಗಳೇ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ, ಏನು ಇಂಪಾರ್ಟೆಂಟ್ ಅಂದ್ರೆ ರಸ್ತೆಯನ್ನು ನೋಡಿರಿ. ಒಂದು ಎತ್ತರವಾದಂಥ ರಸ್ತೆ ಅಂದರೆ ಈ ರೀತಿ ರಸ್ತೆ ಇರ್ತದೆ, ಈ ರೀತಿ ದಿನ್ನಿ ಆದಂಥ ರಸ್ತೆ ಇರ್ತದೆ, ಈ ರೀತಿ ಎತ್ತರ ಅಂದರೆ ಇದು ಮೇನ್ ರಸ್ತೆ. ನೀವು ಹಿಂಗೆ ಹೋಗ್ಬೇಕಾಗಿರ್ತದೆ ಗಾಡಿ ತೊಗೊಂಡು. ನಿಮ್ಮ ಗಾಡಿಯನ್ನು ತೊಗೊಂಡು ಹೋಗ್ತೀರಿ, ಇಲ್ಲಿ ಹೋಗಿ ಸ್ಟಾಪ್ ಮಾಡ್ತೀರಿ, ಇಲ್ಲಿಗೆ ಹೋಗಿ ಗಾಡಿಯನ್ನು ಸ್ಟಾಪ್ ಮಾಡ್ತೀರಿ. ಅವ್ರು ಹೇಳಿರ್ತಾರೆ ರೀ, ಈ ಮಾರ್ಕಿಗೆ ಹೋಗಿ ನೀವು ಸ್ಟಾಪ್ ಮಾಡಬೇಕು, ಮತ್ತು ಅಲ್ಲಿಂದ ಗಾಡಿ ಮತ್ತೆ ಸ್ಟಾರ್ಟ್ ಮಾಡಿಕೊಂಡು ಮೇಲೆ ಹೋಗಿ ಮತ್ತೆ ಹಿಂದೆ ಬರ್ಬೇಕಂದಿರ್ತಾರೆ. ಅಂದರೆ ದಿನ್ನಿ ಅಂತೀವಿ ನಾವು, ಎತ್ತರ ಅಂದರೆ ದಿನ್ನಿ ರಸ್ತೆ ಮೇಲೆ ನಾವು ಗಾಡಿಯನ್ನು ನಡೆಸಬೇಕಾದ್ರೆ ಇಲ್ಲಿ ಭಾಳ ಇಂಪಾರ್ಟೆಂಟ್ ರೀ. ಪರ್ಫೆಕ್ಟ್ ಇದ್ದಂಥ ಡ್ರೈವರ್ ಮಾತ್ರ ಕರೆಕ್ಟಾಗಿ ಹೊಡಿತಾರು. ಇಲ್ಲಿಗೆ ದಿನ್ನಿ ಒಳಗೆ ಗಾಡಿ ತರಬೇರಿ ಗಾಡಿ ಸ್ಟಾರ್ಟ್ ಮಾಡ್ಬೇಕಾರೆ ಹೆಂಗೆ ರೀ, ನೀವು ಬ್ರೇಕ್ ಮೇಲೂ ಕಾಲು ಇಡಬೇಕು, ಆಮೇಲೆ ಸ್ವಲ್ಪ ರೇಸ್ ಮೇಲೂ ಇಡಬೇಕು, ಆಮೇಲೆ ಸ್ವಲ್ಪ ಕ್ಲಚ್ ಮೇಲೂ ಇಡಬೇಕು. ನಿಮ್ಮ ಎರಡೇ ಕಾಲು ಇರ್ತಾವೆ, ಅಲ್ಲಿ ಕೆಳಗಡೆ ಇರ್ತಾವೆ ರೀ, ಒಂದು ಕ್ಲಚ್ ಇರ್ತದೆ, ಒಂದು ರೇಸ್ ಇರ್ತದೆ, ಒಂದು ಬ್ರೇಕ್ ಇರ್ತದೆ. ಮೂರು ಬ್ಯಾಲೆನ್ಸ್ ಮಾಡಬೇಕು. ಮೂರು ಬ್ಯಾಲೆನ್ಸ್ ಮಾಡಿಕೊಂಡು ಆ ಗಾಡಿಯನ್ನು ಹಿಂದಕ್ಕೆ ಬಿಡದೆ ಏನು ಮಾಡಬೇಕಪ್ಪ ಅಂದರೆ ಗಾಡಿಯನ್ನು ನೇರವಾಗಿ ಮುಖ್ಯ ರಸ್ತೆಗೆ ನಾವು ತೆಗೆದುಕೊಂಡು ಹೋಗಬೇಕು. ಇದು ನಿಮಗೆ ಗೊತ್ತಿರ್ಬೇಕು ರೀ. ಮುಖ್ಯ ರಸ್ತೆ ಕರೆಕ್ಟಾಗಿ ತೊಗೊಂಡ್ಕೊಂಡು ಹೋಗಬೇಕು, ಹಿಂದೆ ಬಿಡಬಾರ್ದು. ಪರ್ಫೆಕ್ಟ್ ಇದ್ದಂಥ ಡ್ರೈವರ್ ಮಾತ್ರ ಈ ರೀತಿ ಹೊಡಿತಾರೆ. ಅದೇ ರೀತಿಯಾಗಿ ಒಂದೊಂದು ಸಲ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿಂದ ರಿವರ್ಸನ್ನು ಬಿಡ್ಬೋದು, ಒಂದೊಂದು ಸಲ ರಿವರ್ಸನ್ನು ಬಿಡ್ಬೋದು. ಆದರೂ ಹೆಂಗೆ ಅವ್ರು ಕೇಳಿದ್ರು ಸಹಿತ ನೀವು ಗಾಡಿಯನ್ನು ಹೊಡಿಲಿಕ್ಕೆ ಬರಬೇಕು. ಟ್ರೇಡ್ ಟೆಸ್ಟ್ ಭಾಳ ಇಂಪಾರ್ಟೆಂಟ್ ರೀ. ಇಲ್ಲಿ ನೀವು ಈಗಾಗಲೇ ಫಿಸಿಕಲ್ ಪಾಸ್ ಮಾಡಿರಿ, ಹೈಟಾ ಚೆಸ್ಟಾ ಪಾಸ್ ಮಾಡಿರಿ. ಇನ್ನು ನೆಕ್ಸ್ಟ್ ಇರೋದು ಏನಪ್ಪ ಅಂದ್ರೆ ಟ್ರೇಡ್ ಟೆಸ್ಟ್ ಅದ. ಈ ಟ್ರೇಡ್ ಟೆಸ್ಟ್ಗಳನ್ನ ಪಾಸ್ ಮಾಡಬೇಕು. ಇದು ಮುಗಿದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಇದ್ರಿ ನೀವು ಬೋರ್ಡ್ ಮೇಲೆ, ಡ್ರೈವಿಂಗ್ ಟೆಸ್ಟ್ ಫಾರ್ ಲೈಟ್ ವೆಹಿಕಲ್. ಅದಕ್ಕೆ ಏನಪ್ಪ ಅಂದ್ರೆ 50 ಮಾರ್ಕ್ಸ್ ಇರ್ತದೆ. ಅದ್ರಾಗ ಮಿನಿಮಮ್ ನೀವು ಕ್ವಾಲಿಫೈ ಆಗ್ಬೇಕಾದ್ರೆ 25 ಮಾರ್ಕ್ಸನ್ನು ತೆಗೆದುಕೊಂಡು ಹೋಗಬೇಕು. ಇದೇನಪ್ಪ ಅಂದ್ರೆ ನಾನು ಹೇಳ್ತಾ ಇರೋದು ಲೈಟ್ ವೆಹಿಕಲ್ ಸಂಬಂಧಪಟ್ಟ ಹಾಗೆ. ಆಮೇಲೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂದರೆ ಹೆವಿ ವೆಹಿಕಲ್. ಡ್ರೈವಿಂಗ್ ಟೆಸ್ಟ್ ಹೆವಿ ವೆಹಿಕಲ್ ಅದ. ಹೆವಿ ವೆಹಿಕಲ್ಗೆ ಸಂಬಂಧಪಟ್ಟ ಹಾಗೆ ಸಹಿತ ಇಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲಿಯೂ 50 ಟೋಟಲ್ ಮಾರ್ಕ್ಸ್ ಇರ್ತದೆ. ಇದ್ರಾಗ ಮಾರ್ಕ್ಸ್ ಎಷ್ಟು ತೊಗೋಬೇಕಂದ್ರೆ 25 ಮಾರ್ಕ್ಸ್ ತೊಗೋಬೇಕು. ಆಮೇಲೆ ನೆಕ್ಸ್ಟ್ ಅಭ್ಯರ್ಥಿಗಳೇ ಇಲ್ಲಿ ನೋಡ್ತಾ ಇದ್ದಾರೆ ಪ್ರಾಕ್ಟಿಕಲ್ ನಾಲೆಜ್. ಗಾಡಿಗಳ ಬಗ್ಗೆ ಪ್ರಾಕ್ಟಿಕಲ್ ನಾಲೆಜ್ ಇರಬೇಕು. ಮೋಟಾರ್ ಮೆಕ್ಯಾನಿಸಮ್ ಬಗ್ಗೆ ಅಂದ್ರೆ ಗಾಡಿ ಮೈನರ್ ರಿಪೇರಿ, ಎಲ್ಲಾದ್ರೂ ಗಾಡಿ ನಿಂತಾಗ ಏನು ಮಾಡಬೇಕು, ಆಮೇಲೆ ಆಯಿಲ್ ಚೆಕ್ ಮಾಡೋದಾಗಿರ್ಬೋದು, ನೀರು ಚೆಕ್ ಮಾಡೋದಾಗಿರ್ಬೋದು, ಕೂಲೆಂಟ್ ಚೆಕ್ ಮಾಡೋದಾಗಿರ್ಬೋದು. ನಾವು ಯಾವುದೇ ಗಾಡಿಗೆ ಫಸ್ಟ್ ಇಂಪಾರ್ಟೆಂಟ್ ರೀ, ಮೊದಲಿದ್ದು ನಾವು ಆಯಿಲ್ ಚೆಕ್ ಮಾಡ್ಬೇಕು ರೀ. ಆಯಿಲ್ ಕುಲ್ಲಾಗಿತ್ತು ಗಾಡಿ ಹೊಡೆದ್ವಿ ಅಂದ್ರೆ ಇಂಜನ್ ಏನಾಕತ್ರಿ, ಬರ್ನ್ ಆಗ್ತದೆ, ಇಂಜನ್ ಸೀಸ್ ಆಗ್ತದೆ. ನೀರು ಇರಲಿಲ್ಲ ಅಂದ್ರೆ ಇಂಜನ್ ಸೀಸ್ ಆಗ್ತದೆ. ಇದ್ರ ಬಗ್ಗೆ ಫಸ್ಟ್ ನಾಲೆಜ್ ನಿಮ್ಗೆ ಇರ್ಬೇಕು ರೀ. ಅಂದ್ರೆ ಮೈನರ್ ರಿಪೇರಿ, ಗಾಡಿಯನ್ನು ಮೇಂಟೆನ್ಸ್ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನೈತಪ್ಪ ಅಂದರೆ 30 ಮಾರ್ಕ್ಸ್ ಇರ್ತಾವೆ. 30ಕ್ಕೆ ನೀವು ಎಷ್ಟು ತೊಗೋಬೇಕಂದ್ರೆ 15 ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಬೇಕು. ಇದು ಟ್ರೇಡ್ ಟೆಸ್ಟ್ ಅಭ್ಯರ್ಥಿಗಳು. ಭಾಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ನಿಮ್ಮ ಡ್ರೈವಿಂಗ್ ಸ್ಕೂಲ್ ಅದ,
ನೀವು ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ ಅಂತ. ಭಾಳ ವಿವರಣೆ ಕೊಟ್ಟಿನಿ ಅಂದ್ರೆ ಟೈಮ್ ಭಾಳ ಆಗ್ತದೆ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಶಾರ್ಟಾಗಿ ಹೇಳಲಿಕ್ಕೆ ನಾ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಫಿಸಿಕಲ್ ಟೆಸ್ಟ್ ಈಗಾಗಲೇ ಏನಾಗಿದೆ ನಿಮ್ಮದು ಪಾಸ್ ಆಗ್ಯದ. ಫಿಸಿಕಲ್ ಟೆಸ್ಟನ್ನು ಈಗಾಗಲೇ ಪಾಸ್ ಮಾಡಿದಿರಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ ಬಗ್ಗೆನೂ ಏನೇನು ಬೇಕಂತಕ್ಕಂಥ ಮಾಹಿತಿಯನ್ನು ನೀಡಿದ್ದೀನಿ. ಆಮೇಲೆ ಡ್ರೈವರ್ ಟ್ರೇಡ್ ಟೆಸ್ಟ್ ಅದ್ರ ಬಗ್ಗೆನೂ ಸಂಪೂರ್ಣ ಮಾಹಿತಿಯನ್ನು ನಾನು ಇವಾಗ ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಎಕ್ಸಾಮ್ ಬರ್ತದೆ. ಎಕ್ಸಾಮ್ ಆದಮೇಲೆ ಮೆಡಿಕಲ್ ಆಮೇಲೆ ಫೈನಲ್ ಮೆರಿಟ್ ಮಾಡಿಕೊಂಡು ಸಿಲೆಕ್ಷನ್ ಮಾಡ್ತಾರೆ. ಹಾಗಾದರೆ ನೀವು ಗಾಡಿಯನ್ನು ನಡೆಸ್ತೀರಿ, ಟ್ರೇಡ್ ಟೆಸ್ಟ್ ಆಗ್ತದೆ, ಇಲ್ಲಿ ಮಾರ್ಕ್ಸ್ಗಳದಾವ, ಅದಕ್ಕೆ ಸಂಬಂಧಪಟ್ಟಾಗೆ ಪಾಸ್ ಆದಮೇಲೆ ಮತ್ತೆ ಎಕ್ಸಾಮ್ ಐತ್ರಿ. ಅಷ್ಟು ಈಸಿ ಅಲ್ಲ. ನಾವು CISFನಲ್ಲಿ ಕಾನ್ಸ್ಟೇಬಲ್ ಡ್ರೈವರ್ ಆಗ್ಬೇಕಾರೆ ಭಾಳ ಪರ್ಫೆಕ್ಟ್ ಇದ್ದಂಥ ಅಭ್ಯರ್ಥಿಗಳು ಆಗ್ತಾರೆ. ಅದಕ್ಕಿಂತ ನೀವು ತಯಾರಾಗ್ರಿ. ಯಾಕಂದ್ರೆ ಪ್ರತಿ ಸಲ ಏನು ಮಾಡ್ತಿದ್ರಿ, ಫಿಸಿಕಲ್ ಆದಮೇಲೆ ಅಲ್ಲೇ ಟ್ರೇಡ್ ಟೆಸ್ಟ್ಗಳನ್ನ ನಡೆಸ್ತಾಯಿದ್ರು. ಆದರೆ ಈಗ ಏನು ಮಾಡ್ಯಾರ, ಇನ್ನೂ ಬೇರೆ ಬೇರೆ ಟ್ರೇಡ್ ಟೆಸ್ಟ್ಗಳ ಪ್ರಾರಂಭ ಅದಾವ, ಇನ್ನೂ ಬೇರೆ ಬೇರೆ ಟ್ರೇಡ್ ಫಿಸಿಕಲ್ಗಳ ಪ್ರಾರಂಭ ಅದಾವ. ಅದ್ರ ಸಲುವಾಗಿ ಟೆಸ್ಟ್ಗಳನ್ನು ಮುಂದೆ ಹಾಕಿದ್ದಾರೆ. ಈಗ ಡ್ರೈವರ್ ಟೆಸ್ಟ್ ಕಡಿಮೆ ಅಂದ್ರೆ ನಿಮ್ಗೆ ಇನ್ನೂ 1 ತಿಂಗಳು ಟೈಮ್ ಅದ. ಡ್ರೈವರ್ ಟೆಸ್ಟ್ಗಾಗಿ ಅಭ್ಯರ್ಥಿಗಳೇ ಪೂರ್ಣ ಕರೆಕ್ಟಾಗಿ ತಯಾರಾಗಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ನೋಡಿರಿ ಪರೀಕ್ಷೆ. ಇಲ್ಲಿ ನೀವು ನೋಡ್ತಾ ಇದ್ರಿ ಪರೀಕ್ಷೆ ಎಷ್ಟಿರ್ತೈತಪ್ಪ ಅಂದ್ರೆ ಒಂದು 100 ಮಾರ್ಕ್ಸಿನ ಪರೀಕ್ಷೆ ಇರ್ತದೆ. ಆಮೇಲೆ ಇದಕ್ಕೆ 100 ಮಾರ್ಕ್ಸ ಪ್ರಶ್ನೆಗಳು ಎಷ್ಟಿರ್ತಾವಪ್ಪ ಅಂದ್ರೆ ಒಂದು 100 ಪ್ರಶ್ನೆಗಳಿರ್ತಾವೆ. ಪರೀಕ್ಷೆ ಬಗ್ಗೆ ನಿಮ್ಗೆ ಗೊತ್ತಿರಲಿ. ಇಲ್ಲಿ ನೋಡ್ತಾ ಇದ್ರಿ 40 ಕ್ವಶನ್ ಏನಿರ್ತಾವಪ್ಪ ಅಂದ್ರೆ ರೀಸನಿಂಗ್ ಸಂಬಂಧಪಟ್ಟ ಹಾಗೆ 40 ಪ್ರಶ್ನೆಗಳಿರ್ತಾವೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೀವು ನೋಡ್ಬೋದು 20 ಕ್ವಶನ್ ಏನು ಇರ್ತಾವಪ್ಪ ಅಂದ್ರೆ ಮ್ಯಾಥ್ಸ್ ಇರ್ತಾವೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೀವು ನೋಡ್ಬೋದು 20 ಕ್ವಶನ್ ಏನಿರ್ತಾವಪ್ಪ ಅಂದ್ರೆ GK ಇರ್ತಾವೆ. ಆಮೇಲೆ 20 ಕ್ವಶನ್ ಏನಿರ್ತಾವಪ್ಪ ಅಂದ್ರೆ ಗ್ರಾಮರ್, ಹಿಂದಿ ಅಥವಾ ಇಂಗ್ಲೀಷ್. ನೋಡಿರಿ SSC GD ಆಮೇಲೆ BSF CRPF CISF ಅಸ್ಸಾಂ ರೈಫಲ್ ITBP ಎಲ್ಲ ಏನು ಬರ್ತಾವೆ ಅಂದ್ರೆ ಸಿಲಾಬಸ್ ಹೆಚ್ಚು ಸೇಮ ಇರ್ತಾವೆ ರೀ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಇಲ್ಲೂ ಗ್ರಾಮರ್ ಅದ. ಆಮೇಲೆ ಎಲ್ಲ 4 ಭಾಗಗಳನ್ನ ಮಾಡಿ ಕೊಟ್ಟಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಕಟ್ ಆಫ್ ಫೈನಲ್ ಆಗಿ ಇಲ್ಲಿ ಏನಪ್ಪ ಅಂದರೆ ಕಡಿಮೆ ನಿಲ್ತದೆ. ಯಾಕೆ ಕಡಿಮೆ ನಿಲ್ತೈತೆ ಅಂತೇಳಿ ನಾ ಗ್ಯಾರಂಟಿ ಹೇಳ್ತೀನಪ್ಪ ಅಂದ್ರೆ ಫೈನಲ್ ಆಗಿ ಮೆರಿಟ್ ಕಡಿಮೆ ಯಾಕೆ ನಿಲ್ತೈತೆ ಅಂದ್ರೆ ಇಲ್ಲಿ ಟ್ರೇಡ್ ಟೆಸ್ಟ್ ಪಾಸ್ ಆಗ್ಬೇಕು ರೀ, ಫಿಸಿಕಲ್ ಪಾಸ್ ಆಗಬೇಕು, ಆಮೇಲೆ ನೆಕ್ಸ್ಟ್ ಎಕ್ಸಾಮ್ ಪಾಸ್ ಆಗಬೇಕು, ಮೆಡಿಕಲ್ ಪಾಸ್ ಆಗಬೇಕು. ಫೈನಲ್ ಆಗಿ ಅಂದ್ರೆ ಡ್ರೈವಿಂಗ್ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಭಾಳ ಜನ ಏನು ಮಾಡಿರ್ತಾರೆ, ಓದುವುದನ್ನು ಬಿಟ್ಟು ಬಿಟ್ಟಿರ್ತಾರೆ, ಡ್ರೈವರ್ ವೃತ್ತಿಗೆ ಹೋಗಿಬಿಟ್ಟಿರ್ತಾರೆ. ಆದ್ದರಿಂದ ಏನಾಗ್ತದಪ್ಪ ಅಂದರೆ ಮೆರಿಟ್ ಕಡಿಮೆ ನಿಲ್ತದೆ. ಯಾರು ಪ್ರಯತ್ನ ಮಾಡ್ತಾರೆ ಅಂಥವರು 100ಕ್ಕೆ 100 ಗ್ಯಾರಂಟಿಯಾಗಿ ಸಕ್ಸಸ್ ಆಗ್ತೀರಿ ಅಭ್ಯರ್ಥಿಗಳೇ. ಈಗಾಗಲೇ ಫಿಸಿಕಲ್ ಪಾಸ್ ಮಾಡಿ ನೆಕ್ಸ್ಟ್ ಟ್ರೇಡ್ ಟೆಸ್ಟಿಗೆ ತಯಾರಾಗಿದ್ದಂಥ ಎಲ್ಲ ಅಭ್ಯರ್ಥಿಗಳಿಗೂ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ವತಿಯಿಂದ ಆಲ್ ದಿ ಬೆಸ್ಟನ್ನು ನಾವು ಹೇಳ್ತೀವಿ ಅಭ್ಯರ್ಥಿಗಳೇ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ವಿಡಿಯೋವನ್ನು ಶೇರ್ ಮಾಡಿ ಅಭ್ಯರ್ಥಿಗಳೇ. ಹಾಗೆ ಟ್ರೇಡ್ ಟೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಇನ್ನೊಂದು ಮಾಹಿತಿಯನ್ನು ಅಂದರೆ ಇನ್ನೊಂದು ವಿಡಿಯೋನ ನಾನು ನಿಮಗೆ ಮಾಡಲಿದ್ದೇನೆ. ಈಗ ಯಾಕಪ್ಪ ಅಂದರೆ ಟೈಮ್ ಭಾಳ ತಗೋತದ ಅನ್ನೋ ಸಲುವಾಗಿ ನಾನು ಕಡಿಮೆ ಸಮಯದಲ್ಲಿ ನಿಮ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಅಭ್ಯರ್ಥಿಗಳೇ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರು CISF ಡ್ರೈವರ್ ಹುದ್ದೆಗಳಿಗೆ ಈಗಾಗಲೇ ಆನ್ಲೈನ್ ಅರ್ಜಿ ಹಾಕಿ ಫಿಸಿಕಲ್ ಪಾಸ್ ಆಗಿರಿ ಅಂಥವರು ಕಮೆಂಟ್ ಮಾಡಿರಿ. ಆಮೇಲೆ ಹೊಸದಾಗಿ ನಾನು ಡ್ರೈವರ್ ಆಗ್ಬೇಕು ಸರ್, ಡ್ರೈವರ್ ಕಾನ್ಸ್ಟೇಬಲ್ ಆಗಬೇಕು ಅಂತಕ್ಕಂಥ ಕನಸನ್ನು ಹೊತ್ತಂಥ ಅಭ್ಯರ್ಥಿಗಳು ಸಹಿತ ನೀವು ಕಮೆಂಟ್ಗಳನ್ನು ಮಾಡಿ ಅಭ್ಯರ್ಥಿಗಳೇ. ನೀವು ಎಷ್ಟು ಕಮೆಂಟ್ಗಳನ್ನು ಮಾಡ್ತೀರಿ ಅಷ್ಟು ಹುರುಪಿನಿಂದ ಬೇರೆ ಬೇರೆ ವಿಡಿಯೋಗಳನ್ನು ಕೊಡ್ತಾ ಇರ್ತೀವಿ. ಹಾಗಾದರೆ ಅಭ್ಯರ್ಥಿಗಳೇ ನಿಮಗೆಲ್ಲರಿಗೂ ಗೊತ್ತಿರಲಿ, ನಮ್ಮ ಸಂಸ್ಥೆಯಲ್ಲಿ ಏನಪ್ಪ ಅಂದರೆ SSC GD, SSC MTS ಮತ್ತು ಹವಾಲ್ದಾರ, ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಗ್ನಿವೀರ ಆರ್ಮಿ, TA ಆರ್ಮಿ, ಅದೇ ರೀತಿಯಾಗಿ ಸ್ಟೇಟ್ ಪೊಲೀಸ, ಹಾಗೆ ಏನಪ್ಪ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಪ್ಪ ಅಂದ್ರೆ ನೀವು ಕ್ಲಾಸ್ಗಳಿಗೆ ಸಹಿತ ಬರ್ಬೋದು. ಇಲ್ಲೇನ ರೀಸನಿಂಗ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಆಮೇಲೆ GK ಕ್ವಶನ್ ಆಗಿರ್ಬೋದು, ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸಂಸ್ಥೆಯಲ್ಲಿ ಹಿಂದಿ ಗ್ರಾಮರನ್ನು ಹೇಳ್ತೀವಿ, ಆಮೇಲೆ ಇಂಗ್ಲೀಷ್ ಗ್ರಾಮರನ್ನು ಹೇಳ್ತೀವಿ ಅಭ್ಯರ್ಥಿಗಳೇ. ನಿಮ್ಮ ಸ್ನೇಹಿತರಿಗೂ ಸಹಿತ ಈ ಮಾಹಿತಿಯನ್ನು ತಿಳಿಸಿ. ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು.